ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಮುಂಬರುವಂತಹ ಒಂದು HSTR ಪಠ್ಯಕ್ರಮ ಯಾವ ರೀತಿಯಾಗಿರ್ತದೆ ಮತ್ತು ಯಾವ ರೀತಿ ನಾವು ಓದಬೇಕು ಅಂತೇಳಿ ಸುಮಾರು ಜನ ನಮ್ಮ ಗ್ರೂಪ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀರಿ ಮತ್ತು ಕಮೆಂಟ್ ಕೂಡ ಹಾಕ್ತಾ ಇದ್ದೀರಿ. ನೋಡಿರಿ, ಮುಂಬರುವಂತಹ ಒಂದು HSTR ನೇಮಕಾತಿಗೆ ಆಯುಕ್ತರು ಹೇಳ್ತಾ ಇರ್ತಕ್ಕಂಥದ್ದು 45 ದಿವಸ ನಾವು ಸಮಯವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನೀವೇನಪ್ಪ ಅಂತಂದರೆ ಇವಾಗ ಯಾವುದೇ ರೀತಿ ಗೊಂದಲವನ್ನು ಮಾಡ್ಕೊಲಾರ್ದೆ, ಸೊ ಇಲ್ಲೇನು 6ರಿಂದ 12ನೇ ತರಗತಿವರೆಗೆ ಸೊ ಏನು ಪಠ್ಯಪುಸ್ತಕಗಳಿದ್ದಾವೆ, ರಾಜ್ಯ ಪಠ್ಯಪುಸ್ತಕಗಳು. ಸೊ ಆ ಪಠ್ಯಪುಸ್ತಕಗಳಲ್ಲಿ ಬರ್ತಕ್ಕಂತಹ ಗ್ರಾಮರ್ ಪಾಯಿಂಟ್ ಆಗಿರ್ಬೋದು, ಅದೇ ರೀತಿಯಾಗಿ ಈ ಪದಗಳ ಅರ್ಥಗಳಾಗಿರ್ಬೋದು, ಅದೇ ರೀತಿ ಕವಿ ಪರಿಚಯ, ಸೊ ಕವಿಗಳ ಪರಿಚಯ ಏನಿದೆ ಸೊ ಅದಾಗಿರ್ಬೋದು, ಅದೇ ರೀತಿ ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ವ್ಯಾಕರಣದ ಅಂಶಗಳನ್ನು ಸೊ ನೀವು ಗಮನಿಸ್ತಾ ಬರ್ರಿ. ಜೊತೆಗೆ ಈ ಹಿಂದಿನ ಒಂದು ಪಠ್ಯಕ್ರಮ ಏನು ಕೊಟ್ಟಿದ್ದಾರಲ್ಲ, ಆಲ್ಮೋಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ಪಂಪಪೂರ್ವ ಯುಗದ ಕವಿಗಳು, ಹರಿಹರ ಯುಗದ ಕವಿಗಳು, ಕುಮಾರವ್ಯಾಸ ಯುಗದ ಕವಿಗಳು, ಅದೇ ರೀತಿ ಆಧುನಿಕ ಯುಗದ ಕವಿಗಳನ್ನು ಸೊ ಆ ಒಂದು ಕ್ರಮದಲ್ಲಿ ನೀವು ಒನ್ ಟೈಮ್ ಆದರೂ ಕೂಡ ರೀಡ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನೆಕ್ಸ್ಟು ಭಾರತೀಯ ಕಾವ್ಯ ಮೀಮಾಂಸೆ. ಆಲ್ಮೋಸ್ಟ್ ಇವಾಗ ನೀವು ಏನಾದರೂ ಓದ್ತಾ ಇದ್ರೆ, ಸೊ ವಸತಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಏನಾದರೂ ಓದ್ತಿದ್ರೆ ಸೊ ಇದು ಅಲ್ಲಿಯೂ ಕೂಡ ನಿಮಗೆ ಬೆನಿಫಿಟ್ ಆಗ್ತದೆ. ಯಾಕಂದರೆ ಅಲ್ಲಿಯೂ ಕೂಡ ಪಠ್ಯಕ್ರಮದಲ್ಲಿ ಇದೆ. ಸೊ ಅಲ್ಲಿ ಓದಬೇಕು. ಜೊತೆಗೆ ನೀವು ಈ ನಾಳೆ HSTR ಕರೆದ್ರು ಅಂತಂದರೆ ಅದಕ್ಕೂ ಕೂಡ ಇದು ಬೆನಿಫಿಟ್ ಆಗ್ತದೆ. ಸೊ ಓದ್ತಾ ಬರಿ. ಆಲ್ಮೋಸ್ಟ್ ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದು ನಿಮಗೆ 45 ಡೇಸಲ್ಲಿ ನೀವು ಮುಗಿಸ್ತೀನಿ ಅಂತಂದರೆ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೆ ಒಂದು ಅದರದೇ ಆದಂತಹ ಸಮಯ ಅಂತಕ್ಕಂಥದ್ದು ಬೇಕಾಗ್ತದೆ. ಸ್ವಲ್ಪ ಅದ್ರ ಕಡೆ ನೀವು ಜಾಸ್ತಿ ಗಮನವನ್ನು ಕೊಡ್ತಾ ಬರಿ. ಇನ್ನು ಹಳೆಗನ್ನಡ ವ್ಯಾಕರಣ ಅಂತಕ್ಕಂಥದ್ದು ಆಲ್ಮೋಸ್ಟ್ ನೀವು ವಸತಿ ಶಾಲಾ ಶಿಕ್ಷಕರ ನೇಮಕಾತಿಯ ಪಠ್ಯಕ್ರಮವನ್ನು ಅಬ್ಸರ್ವ್ ಮಾಡಿದ್ರಿ ಅಂತೇಳಿ ಗೊತ್ತಾಗ್ತದೆ. ಸೊ ಅಲ್ಲಿಯೂ ಕೂಡ ಹಳೆಗನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿದಾರೆ. ಸೊ ಹಳೆಗನ್ನಡ ವ್ಯಾಕರಣ ಅಂತಂದರೆ ಇಲ್ಲೇನು ಬೇರೆ ಯಾವುದು ಅಂತಲ್ಲ, ಸೊ ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಓದಬೇಕಾಗ್ತದೆ. KC ರಾಜನ ಶಬ್ದಮಣಿ ದರ್ಪಣ. ಸೊ ಅಲ್ಲಿ ಕೊಡ್ತಕ್ಕಂಥ ಅಕ್ಷರ ಪ್ರಕರಣ, ಸಂಧಿ ಪ್ರಕರಣ, ದೇಶಿ ಶಬ್ದ ಪ್ರಕರಣ, ಅನ್ಯದೇಶಿ ಪ್ರಕರಣ, ನಾಮ ಪ್ರಕರಣ, ಕ್ರಿಯಾಪದ ಪ್ರಕರಣ, ಅವ್ಯಯ ಪ್ರಕರಣ, ಪ್ರಯೋಗ ಪ್ರಕರಣ ಅಂತಕ್ಕಂಥದ್ದು ಏನು ಬರ್ತದಲ್ಲ, ಸೊ ಇವೆಲ್ಲವನ್ನು ಕೂಡ ನೀವು ಅಲ್ಲಿ ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟು ಈ ಛಂದಸ್ಸು. ಆಲ್ಮೋಸ್ಟ್ ನೀವು ಈ ಸ್ಕೂಲ್ ಪಠ್ಯಪುಸ್ತಕಗಳನ್ನ ಮುಗಿಸ್ಕೊಂಡ್ರಿ ಅಂದರೆ ಅಲ್ಲಿ ಗಣ ಅಂದರೆ, ಪ್ರಾಸ ಅಂದರೆ, ಯತಿ ಅಂದರೆ, ವರ್ಣ ವೃತ್ತಗಳಂದರೆ, ಮಾತ್ರಾಗಣ ಅಂದರೆ, ಅಂಶಗಣ ಅಂತಂದರೆ ಸೊ 10ನೇ ತರಗತಿಯವರೆಗಿನ ಪಠ್ಯಪುಸ್ತಕಗಳಲ್ಲಿ ಇದೆಲ್ಲ ಮಾಹಿತಿ ನಿಮಗೆ ಸಿಗ್ತದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ಕನ್ನು ತೊಗೊಂಡು ಸೊ ಈ ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಮದನವತಿ, ಅದೇ ರೀತಿ ಎಳೆ, ನೆಕ್ಸ್ಟು ಸಾಂಗತ್ಯವನ್ನು ಕವರ್ ಮಾಡ್ಕೊಲೇಬೇಕು. ಇನ್ನು ಈ ಅಲಂಕಾರ ಬಂದಾಗ ಸೊ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಸೊ ಇದಷ್ಟೇ ಅಲ್ಲದೆ ದೃಷ್ಟಾಂತ ಅಲಂಕಾರ ಆಗಿರ್ಬೋದು, ನೆಕ್ಸ್ಟು ರೂಪಕ ಅಲಂಕಾರ, ಇವುಗಳ ಎಲ್ಲದರ ಬಗ್ಗೆನೂ ಕೂಡ ಆಲ್ಮೋಸ್ಟ್ ನೀವು SSLC ಹಂತದ ಒಂದು ಪಠ್ಯಪುಸ್ತಕಗಳನ್ನ ಅಬ್ಸರ್ವ್ ಮಾಡಿದಿರಿ ಅಂದರೆ ನಿಮಗೆ ಸಾಕಾಗ್ತದೆ. ಅಲ್ಲೇ ನೀವು ನೋಡ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದಾಗ ಭಾಷಾ ಬೋಧನೆಯ ತತ್ವಗಳು. ಸೊ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಇದಕ್ಕೆ 20 ಅಂಕಗಳು ಈ ಹಿಂದಿನ ಒಂದು ಸೊ ಪರೀಕ್ಷೆಯಲ್ಲಿತ್ತು. ಈ ಬಾರಿ ಇದನ್ನು ಏನು ಮಾಡ್ತಾರೆ ನೋಡೋಣ. ಆದರೆ ಯಾರೂ ಕೂಡ ಒಂದು ನರ್ವಸ್ ಆಗಕ್ಕೆ ಹೋಗ್ಬೇಡ್ರಿ, ಓಕೆನಾ. ಇನ್ನು ಪಠ್ಯಕ್ರಮ ಯಾವಾಗ ಬಿಡ್ತಾರೋ, ಏನು ಪಠ್ಯಕ್ರಮ ಬರ್ತದೋ ಹೆಂಗೋ ಅಂತೇಳಿ ಸೊ ಅದು ನರ್ವಸ್ ಆಗುವಂಥದ್ದಲ್ಲ. ಇವಾಗ ಏನು ಹಳೆ ಪಠ್ಯಕ್ರಮ ಇದೆ ಅದ್ರ ಪ್ರಕಾರ ನೀವು ಓದ್ತಾ ಹೋದ್ರಿ ಅಂತಂದರೆ ನಿಮ್ಗೊಂದು ಬೆನಿಫಿಟ್ ಆಗ್ತದೆ ಸ್ನೇಹಿತರೆ, ಓಕೆನಾ. ಸೊ ಇಷ್ಟೇನು ಅಂತಂದರೆ ಇವಾಗ ಇರ್ತಕ್ಕಂಥದ್ದು ಸೊ ಭಾಷಾ ಬೋಧನೆಯ ಗುರಿಗಳು ಮತ್ತು ಪದ್ಧತಿಗಳು, ಕನ್ನಡ ಭಾಷಾ ಪಠ್ಯಪುಸ್ತಕ. ಸೊ ಇದೆಲ್ಲವೂ ಕೂಡ ಏನಪ್ಪ ಅಂದರೆ ನಿಮ್ಮ ಬೋಧನಾ ವಿಧಾನದಲ್ಲಿ ಬರ್ತಕ್ಕಂಥದ್ದು ಆಗ್ತದೆ. ಸ್ವಲ್ಪ ಅಂಥದ್ರ ಕಡೆ ನೀವು ಅಬ್ಸರ್ವ್ ಮಾಡಿರಿ. ನೆಕ್ಸ್ಟು ಪಠ್ಯಪುಸ್ತಕಗಳನ್ನ ನಾನು ಆಲ್ರೆಡಿ ಒನ್ ಟೈಮ್ ಹೇಳಿದ್ದೀನಿ. ಕನ್ನಡ ಸಾಹಿತ್ಯ ಚರಿತ್ರೆ, ಭಾರತೀಯ ಕಾವ್ಯ ಮೀಮಾಂಸೆ, ಸೊ ಕನ್ನಡ ವ್ಯಾಕರಣ ದರ್ಪಣ, ನೆಕ್ಸ್ಟು ಕನ್ನಡ ಕೈಪಿಡಿ ಭಾಗ 2, ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ, ಆಧುನಿಕ ಶಿಕ್ಷಣದ ಒಲವುಗಳು, ಓಕೆನಾ. ಸಾಧ್ಯ ಆದಷ್ಟು ಮಟ್ಟಿಗೆ ಈ ಎಲ್ಲ ಪುಸ್ತಕಗಳು ಸಿಗ್ತಾವ. ಸೊ ಇವುಗಳನ್ನ ತೊಗೊಂಡು ನೀವು ಓದ್ತಾ ಬರ್ರಿ. ಸೊ ಯಾವುದೇ ರೀತಿಯ ಶಾರ್ಟ್ಕಟ್ ರೂಟ್ ಅಂತಕ್ಕಂಥದ್ದು ಇರೋದಿಲ್ಲ ಸ್ನೇಹಿತರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅಬ್ಸರ್ವ್ ಮಾಡಿರಿ. ಸೊ ನಿಮಗೆ ಈ ಪಠ್ಯಪುಸ್ತಕಗಳು ಆಲ್ಮೋಸ್ಟ್ ಅವ್ರು ಏನು ಕೊಡ್ತಾರಲ್ಲ, ಈಗೇನು ಮುಂದೆ ಅವ್ರು ರೆಫರೆನ್ಸ್ ಕೊಡ್ತಾರೆ ನೋಡೋಣ. ಆದರೆ ಹಳೆಯ ಪಠ್ಯಕ್ರಮ ಏನೈತಿಲ್ಲ ಅದನ್ನಾದರೂ ಒನ್ ಟೈಮ್ ನೀವು ರೀಡ್ ಮಾಡುವಂಥ ಪ್ರಯತ್ನವನ್ನು ಮಾಡಿರಿ. ಯಾಕಂತಂದ್ರೆ ಅದೇ ಪಠ್ಯಕ್ರಮವನ್ನು ನಿಮಗೇನಾದರೂ ಮತ್ತೆ ಇಟ್ಬಿಟ್ರು ಅಂತಂದರೆ ಇನ್ನೂ ಸುಲಭ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ, ಓಕೆನಾ. ಸೊ ಇದು ಹಲವಾರು ಜನ ಏನು ಕೇಳ್ತಾ ಇದ್ರಲ್ಲ ಕ್ವಶನ್ಸು, ಅವರಿಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಸೊ ಇಷ್ಟು ಮಾಹಿತಿ ಈಗಿರ್ತಕ್ಕಂಥ ಪಠ್ಯಕ್ರಮದ ಬಗ್ಗೆ ಆಗಿರ್ತದೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.